ನನ್ನೆಲ್ಲ ವೀಕ್ಷಕರಿಗೆ ಮತ್ತೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ID ನಂಬರ್ 646ರಲ್ಲಿ ತೀರ್ಥಹಳ್ಳಿ ನಗರ ಮೇನ್ ರೋಡ್ನಲ್ಲಿ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ. ಇದರ ಬಗ್ಗೆ ಶಾರ್ಟ್ ವಿಡಿಯೋ ಈಗ 3 ದಿವಸದ ಕೆಳಗೆ ಒಂದು ಮಾಡಿ ಹಾಕಿರ್ತೀನಿ. ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಅದರ ಬಗ್ಗೆ ಸಾಕಷ್ಟು ಜನ ಫೋನ್ ಹಾಗೂ ವಾಟ್ಸಪ್ನಲ್ಲಿ ಮಾಹಿತಿ ಕೇಳಿದ್ದೀರಿ. ಸಾಧ್ಯವಾದಷ್ಟು ಜನಕ್ಕೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಕೆಲವರಿಗೆ ಫೋನ್ ತೆಗಿಲಿಲ್ಲ ಅಥವಾ ಮೆಸೇಜ್ಗೆ ರಿಪ್ಲೈ ಮಾಡಲಿಲ್ಲ ಅಂತಂದರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅದನ್ನು ಸಂಪೂರ್ಣವಾಗಿ ಕೊನೆಯ ಭಾಗದವರೆಗೂ ನೋಡಿದ್ರೆ ಹೆಚ್ಚಿನ ಮಾಹಿತಿಗಳು ಸಿಗಬಹುದು ಅಂತ ನನ್ನ ಒಪಿನಿಯನ್ನು. ಸೊ ಇದು 37 ಗುಂಟೆ ರೆಕಾರ್ಡ್ ಇರುವಂತಹ ಜಾಗ. 37 ಗುಂಟೆ ರೆಕಾರ್ಡ್. ಹಾಗೆಯೇ ಶಾರ್ಟ್ ವಿಡಿಯೋದಲ್ಲೂ ಹಾಕಿದ್ದೆ ನಾನು. ಹೆಚ್ಚುವರಿ ಜಾಗ 1.5 ಎಕರೆ ಇದೆ ಅಂತ ಹಾಕಿದ್ದೀನಿ. ಸೊ ಇಲ್ಲಿ ನೀವು ವಿಡಿಯೋದಲ್ಲಿ ಕಾಣ್ತಾ ಇರೋದೆಲ್ಲ ಹೆಚ್ಚುವರಿ ಜಾಗ. ಸೊ ಈ ಹೆಚ್ಚುವರಿ ಜಾಗ ಏನು ಅಂತ ಕ್ವಶನ್ ಮಾರ್ಕ್ ನೀವು ಸುಮಾರು ಜನ ಹಾಕಿದ್ದೀರಿ. ಹೆಚ್ಚುವರಿ ಜಾಗ ಅಂತಂದರೆ ನಿಮಗೆ ಅದು ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಗೋದಿಲ್ಲ. ಎಂಜಾಯ್ಮೆಂಟ್ ಏರಿಯಾ ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಬಳಸ್ಕೊಳ್ಬೋದು. ಇದು ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಎಷ್ಟು ದಿನ ಬೇಕಾದರೂ ಬಳಸ್ಕೊಳ್ಬೋದು. ಯಾರಾದರೂ ಅದನ್ನು ಲೈಕ್ ಸರ್ಕಾರದವರು ಫಾರೆಸ್ಟ್ನವರು ಬಿಡಿ ಅಂತ ಹೇಳಿದ್ರೆ ಬಿಡಬೇಕಾಗತ್ತೆ. ನಾವು ಇವತ್ತು ಹೇಳ್ತಾ ಇರೋದು ಈ 37 ಗುಂಟೆಯ ಬಗ್ಗೆ ಮಾತ್ರ. 37 ಗುಂಟೆ ರೆಕಾರ್ಡ್ ಇರುತ್ತೆ, ಅದು ನಿಮಗೆ ರಿಜಿಸ್ಟರ್ ಆಗುತ್ತೆ. ಅದು ಅಡಿಕೆ ತೋಟ ನಿಮ್ಗೆ ಕಾಣ್ತಾ ಇದ್ದಿಲ್ಲ. ಅಡಿಕೆ ತೋಟದ ಬಗ್ಗೆ ಮಾಹಿತಿ ಕೊಡೋದಾದರೆ ಸುಮಾರು ಒಂದು 20 ವರ್ಷದ ಅಡಿಕೆ ಮರಗಳು ಹಾಗೆಯೇ ತೆಂಗಿನ ಮರಗಳು ಕೂಡ ಇದ್ದಾವೆ. 500 ಅಡಿಕೆ ಸಸಿಗಳನ್ನು ಕೂಡ ನೆಟ್ಟಿದ್ದಾರೆ. 37 ಗುಂಟೆ ಸ್ವಲ್ಪ ಹೆಚ್ಚು ಕಮ್ಮಿ 1 ಎಕರೆಯಲ್ಲಿ ತುಂಬಿರುವಂಥ ಈ ಜಾಗ. ಅಡಿಕೆ ಮರಗಳು ಫಸಲು ಬರ್ತಿರೋ ಮರಗಳನ್ನು ಕೌಂಟ್ ಮಾಡೋದಾದರೆ 300 ಆರೋಗ್ಯವಂತ ಮರಗಳನ್ನ ನೋಡ್ಬೋದು. ಯಾರೋ ಕಮೆಂಟ್ನಲ್ಲಿ ಹಾಕಿದ್ರು ಚುಕ್ಕೆ ಎದ್ದು ಕಾಣ್ತಾ ಇದೆ ಎಲೆ ಚುಕ್ಕಿ ರೋಗ ಅಂತ. ಎಲೆ ಚುಕ್ಕಿ ರೋಗ ಏನಿಲ್ಲ, ಅಷ್ಟು ಹತ್ತಿರದಿಂದ ನಾನು ವೀಡಿಯೋ ಕೂಡ ಮಾಡಿಲ್ಲ ಚುಕ್ಕೆ ಎಲ್ಲ ಕಾಣುವಂಥದ್ದು. ಎನಿವೇಸ್, ಈಗ 20 ವರ್ಷದ ಮರಗಳು ಅಂತ ಹೇಳಿದ್ದೀನಿ. ಹಾಗೆಯೇ 400 ಅಡಿಕೆ ಸಸಿಗಳು ಈ ವರ್ಷ ಮಳೆಗಾಲದಲ್ಲಿ ನಾಟಿ ಮಾಡಿರ್ತಾರೆ. ಹೊಸದಾಗಿ 28 ತೆಂಗಿನ ಸಸಿಗಳು ಕೂಡ ಇದರಲ್ಲಿದ್ದಾವೆ. ಸೊ ಓವರಾಲ್ ಜಾಗದ ಬಗ್ಗೆ ಹೇಳೋದಾದರೆ 1 ಎಕರೆ 17 ಗುಂಟೆ ಪ್ಲಸ್ 37 ಗುಂಟೆ ಈ ಜಾಗದಲ್ಲಿ ಇದೆ. ನೀವು ಕಟ್ಟೋ ರೇಟ್ ಏನಿದ್ರು 37 ಗುಂಟೆಗೆ ಮಾತ್ರ. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ ಹಾಗೆ ಉಳಿದ ಜಾಗದಲ್ಲಿ ಏನು ಮರಗಳು ಕಾಣ್ತಾ ಇದ್ದೀರಿ, ಆ ಖುಷ್ಕಿ ಜಾಗನೋ ಗೋಮಾಳ ಜಾಗ ಏನಿದೆ ಆ ಜಾಗದಲ್ಲಿರುವಂಥ ಮರಗಳನ್ನು ಕಟಾವು ಮಾಡದೆ ಬೇಕಾದರೆ ಬಳಸ್ಕೊಳ್ಬೋದು. ಬಾಳೆನೋ ಇಲ್ಲ ಮೆಣಸು ಏನಾದರೂ ಹಾಕ್ಕೊಳ್ಬೋದು. ಸೊ ಇನ್ನು ಈ ತೋಟದ ಒಳಗಡೆ ನೋಡೋದಾದರೆ ಆರೋಗ್ಯವಂತ ಅಡಿಕೆ ಮರಗಳೇ, ಅದರಲ್ಲಿ ಏನು ಯಾವುದೇ ರೋಗ ರುಜಿನಗಳಿಲ್ಲ. ಈ ಭಾಗದಲ್ಲಿ ಸರ್ವೇ ಸಾಮಾನ್ಯ ಎಲೆ ಚುಕ್ಕಿ ರೋಗಗಳು ಈಗ ಒಂದು 2-3 ವರ್ಷದ ಕೆಳಗಿದೆ. ಅದಕ್ಕೆಲ್ಲ ಔಷಧಿ ಇದೆ. ಅದಕ್ಕೆಲ್ಲ ಬೇರೆ ಬೇರೆ ಯೂಟ್ಯೂಬ್ನಲ್ಲಿ ಅಥವಾ ಫೇಸ್ಬುಕ್ ಪೇಜ್ಗಳಲ್ಲಿ ಅದರ ಔಷಧಿಗಳಿದೆ, ಪ್ರಯೋಗ ಮಾಡಬಹುದು. ಇಲ್ಲಾಂದರೆ ಭೂಮಿ ಅಂತೂ ನಿಮಗೆ ಗ್ಯಾರಂಟಿ ಇದೆ, ನಿಮ್ಮ ಸ್ವಂತಕ್ಕಿರುತ್ತೆ. ನೀವು ಏನು ರಿಜಿಸ್ಟರ್ ಮಾಡ್ಕೊಳ್ತೀರಿ ಆ ಭೂಮಿ ಅಂತೂ ಇರುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಪರವಿರೋಧಗಳು ನನ್ನ ವೀಡಿಯೋಗಳಲ್ಲಿ ಬರುತ್ತೆ. ಈಗ ಯಾವುದೇ ತೋಟದ ಬಗ್ಗೆ ಹಾಕಿದ್ರೂ ಅದರಲ್ಲಿ ಏನೋ ಒಂದು ರೋಗ ಕಂಡೇ ಕಾಣುತ್ತೆ ಕೆಲವರು ಜನಕ್ಕೆ. ಅದೇನು ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಇನ್ನೊಬ್ಬರು ತಪ್ಪು ಕಂಡು ಹಿಡಿಯಲಿಕ್ಕೆ ಕಣ್ಣು ಸೂಕ್ಷ್ಮವಾಗಿರುತ್ತೆ, ಕಿವಿ ಮೂಗು ಬೇರೆ ಬೇರೆ ಪಾರ್ಟ್ಗಳು ತುಂಬ ಸೂಕ್ಷ್ಮವಾಗಿರುತ್ತೆ, ಏನು ಮಾಡಲಿಕ್ಕೆ ಆಗೋದಿಲ್ಲ ಮತ್ತೆ ಹೇಳ್ತೀನಿ. ಸೊ ನನ್ನ ಕೆಲಸ ಏನಿದ್ರು ವಿಡಿಯೋ ಮಾಡಿ ಹಾಕೋದು, ತಪ್ಪು ಕಂಡು ಹಿಡಿಯೋದು ಅವ್ರಿಗೆ ಬಿಟ್ಟಿದ್ದು. ಇದ್ದಿದ್ದನ್ನು ಆದಷ್ಟು ಹೇಗಿದೆಯೋ ಹಾಗೆ ನಾನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಈ ಒತ್ತುವರಿ ಜಾಗದ ಬಗ್ಗೆನೇ ಸಾಕಷ್ಟು ಚರ್ಚೆಗಳು ಬರೋದು. ಒತ್ತುವರಿ ಜಾಗ ಹೊಸದಾಗಂತೂ ಮಾಡಲಿಕ್ಕೆ ಆಗಲ್ಲ. ಈಗ ಹಳೆಯ ಮುಂಚೆಯಿಂದ ಸುಮಾರು ಒಂದು 10-20 ವರ್ಷಗಳಿಂದ ಬೇಲಿ ಹಾಕ್ಕೊಂಡಿದ್ದರೆ ಅಂಥದ್ದು ಜಾಗಕ್ಕೆ 1 ಎಕರೆ ಅಥವಾ 1 ಎಕರೆ ಒಳಗಿನ ಜಾಗಕ್ಕೆಲ್ಲ ಏನು ಸಮಸ್ಯೆ ಇಲ್ಲ, ಇರಲಿ. ಸೊ ಈಗ ಆ ಟೋಟಲ್ ಬೌಂಡ್ರಿಗೆ ಈ ಒತ್ತುವರಿ ಜಾಗವು ಸೇರಿಸಿ ಕಲ್ಲು ಕಂಬದ ಹಳೆಯ ಬೇಲಿ ಇದೆ. ಹೊಸದಾಗಿ ಬೇಲಿನೂ ರಿಪೇರಿ ಮಾಡಿದ್ದಾರೆ. ಆರೋಗ್ಯವಂತ ತೋಟ. ಇದಿಷ್ಟು 400 ಅಡಿಕೆ ಸಸಿಗಳು ಅಂತ ಹೇಳಿದ್ನಲ್ಲ, ಈ ಜಾಗದಲ್ಲಿ 400 ಅಡಿಕೆ ಸಸಿಗಳನ್ನು ಕೊಟ್ಟಿದ್ದಾರೆ. ನೀರಾವರಿ ವ್ಯವಸ್ಥೆಗೆ ಒಂದು ಒಳ್ಳೆಯ ಬಾವಿ, ಹಾಗೆಯೇ ಎಲ್ಲ ಕಡೆ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಕ್ರಾಪ್ ಡೀಟೇಲ್ಸ್ ಕೇಳ್ತೀರಾ. ಕ್ರಾಪ್ ಡೀಟೇಲ್ಸ್ ನಾನು ಎಲ್ಲ ವೀಡಿಯೋಗಳಲ್ಲಿ ಕೊಡೋದಿಲ್ಲ. ಯಾಕೆ ಅಂತಂದರೆ ಕೆಲವು ತೋಟಗಳನ್ನು ಈಗಷ್ಟೇ ಇಂಪ್ರೂವ್ ಮಾಡ್ಕೊಂಡಿರ್ತಾರೆ. ಇನ್ನು ವರ್ಷಗಳಿಂದ ಮೇಂಟೆನೆನ್ಸ್ ಮಾಡಿರುವಂಥ ತೋಟಕ್ಕಾದರೆ ಒಂದು ಡೇಟ್ನ ಒಂದು ಹಿಸ್ಟ್ರಿಯನ್ನು ಮೇಂಟೈನ್ ಮಾಡ್ತಾರೆ. ಒಂದು ಈ ವರ್ಷ ಫಸ್ಟ್ ಲಿಸ್ಟ್ ಬಂದಿರುತ್ತೆ, ಈ ವರ್ಷ ಬಂದಿರುತ್ತೆ ಅಂತ. ಹಾಗೆಯೇ ಇವರೇನು ಮಾಡಿಲ್ಲ, ಹಾಗಾಗಿ ನಾನು ಕ್ರಾಪ್ ಡೀಟೇಲ್ ಕೊಟ್ಟಿಲ್ಲ. ಖುದ್ದಾಗಿ ನೀವು ಬಂದು ನೋಡಿದಾಗಲೇ ಅದರದ್ದು ನಿಮಗೆ ಎಲ್ಲ ಮಾಹಿತಿಗಳು ಪೂರ್ಣವಾಗಿ ಸಿಗುತ್ತೆ. ಜಮೀನು ಯಾವತ್ತೂ ವೀಡಿಯೋದಲ್ಲಿ ನೋಡಿ ನಾವು ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಖುದ್ದಾಗಿ ಬಂದು ನೋಡೋದನ್ನೇ ಅದಕ್ಕೆ ಒಂದು ಬೆಲೆ. ನಾವು ವೀಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕ. ಸೊ ಈ ಬಾವಿ ಇದೆ, ಬಾವಿಯಲ್ಲಿ ನೀರು, ಬೆಳಕಿನ ಕೊರತೆ, ನೀರಿದೆ, ಯಥೇಚ್ಛವಾಗಿ ನೀರಿದೆ. ಆ ನೀರನ್ನ ಬಳಸ್ಕೊಂಡು ಈ ತೋಟಕ್ಕೆ ನೀರು ಬಿಡ್ತಾರೆ ಅಷ್ಟೇ. ಇನ್ನು ಕೊನೆಯದಾಗಿ ಜನರಲ್ ಪ್ರಾಪರ್ಟಿ, ಎಲ್ಲರೂ ಕೇಳ್ತೀರಿ. ಜನರಲ್ ಪ್ರಾಪರ್ಟಿ ಆಗಿದೆ. ಹಾಗೆಯೇ ಸಿಂಗಲ್ ಓನರ್ಶಿಪ್ಪು. ರೀಸೆಂಟಾಗಿ ಖರೀದಿ ಮಾಡಿರೋದ್ರಿಂದ ನಿಮಗೆ ಪೇಪರ್ಸ್ ಎಲ್ಲ ಆಲ್ಮೋಸ್ಟು ಜಾಸ್ತಿ ಹುಡುಕಾಟ ಏನು ಬೇಕಾಗಿಲ್ಲ, ಎಲ್ಲ ಪೇಪರ್ಸ್ ಇರುತ್ತೆ. ಈ ನಿಮ್ಮ ಗೊಂದಲಗಳು ಅಥವಾ ಯಾವುದೇ ಪ್ರಶ್ನೆಗಳನ್ನು ಈ ವಿಡಿಯೋನ ನೋಡಿದ ತಕ್ಷಣ ಕಮೆಂಟ್ ಬಾಕ್ಸ್ನಲ್ಲಿ ಅಥವಾ ಒಂದು ಮೆಸೇಜ್ ಹಾಕ್ತಿರಲ್ಲ, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ನೇರವಾಗಿ ಒಂದು ಫೋನ್ ಮಾಡಿ ಹೆಚ್ಚಿನ ಮಾಹಿತಿ ಇದನ್ನು ಹೇಳಿದ್ದಕ್ಕಿಂತ ಇವಾಗ ಏನು ಹೇಳಿದ್ದೀನಿ ಅದೆಲ್ಲದಕ್ಕಿಂತ ಜಾಸ್ತಿ ಮಾಹಿತಿಗಳು ಏನಾದರೂ ಬೇಕಾದರೆ ನನ್ನ ಹತ್ರ ಇದ್ದರೆ ಕೊಡ್ತೀನಿ ಖಂಡಿತವಾಗಿ. ಮೆಸೇಜನ್ನು ರೀಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ದಿನಕ್ಕೊಂದು 300-400 ಮೆಸೇಜ್ ಬಂದರೆ ರೀಪ್ಲೈ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. ಇದೊಂದು ಲೋ ಬಜೆಟ್ ಜಾಗ.
39 ಲಕ್ಷ ಹೇಳ್ತಾರೆ. ಸ್ವಲ್ಪ ಮಟ್ಟಿನ ಚರ್ಚೆಗೆ ಖಂಡಿತ ಅವಕಾಶ ಇದೆ. ನಾನು ಹಿಂದಿನ ಇದೇ ಜಾಗದ ಪಕ್ಕದ ಇನ್ನೊಂದು ತೋಟದ ಬಗ್ಗೆ ಹಾಕಿದಾಗಲೂ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಬಟ್ ಯಾರೂ ಇನ್ನೂ ನೋಡ್ಲಿಕ್ಕೆ ಬಂದಿಲ್ಲ. ಏನಕ್ಕೆ ನೋಡ್ಲಿಕ್ಕೆ ಬಂದಿಲ್ಲ ಅಂತಂದರೆ ಅದರ ಪಕ್ಕದಲ್ಲಿರೋ ಖರಾಬ್ ಜಾಗದ ಬಗ್ಗೆ ಹೇಳಿದ ತಕ್ಷಣ ಜನಕ್ಕೆ ಗೊಂದಲ ಶುರುವಾಗುತ್ತೆ. ಅಂಥದ್ದೇನಿಲ್ಲ, ಖಂಡಿತವಾಗಿ ಒಮ್ಮೆ ಹೋಗಿ ನೋಡಿದ್ರೆ ಇಷ್ಟ ಆಗುತ್ತೆ ಜಾಗ. ಮುಕ್ತವಾಗಿ ಓನರ್ ಅಲ್ಲೇ ಇರ್ತಾರೆ, ಚರ್ಚೆ ಮಾಡಬಹುದು ನಿಮ್ಮ ರೇಟಿನ ವಿಚಾರದಲ್ಲಿ. ಯಾವುದೇ ಹೆಚ್ಚಿನ ಮಾಹಿತಿಗೆ ವಾಟ್ಸಪ್ನಲ್ಲಿ ಅಗತ್ಯ ಬಿದ್ದಲ್ಲಿ ಫೋನ್ ಮಾಡಿ, ಮೆಸೇಜ್ ಹಾಕಿ, ಇಲ್ಲ ನೇರವಾಗಿ ಫೋನ್ ಮಾಡಿದ್ರೆ ತುಂಬ ಒಳ್ಳೆಯದು. ಒಂದು ಸಮಯದಲ್ಲಿ ಫೋನ್ ತೆಗೆದಿಲ್ಲ ಅಂದರೆ ಇನ್ನೊಮ್ಮೆ ಮಾಡಿ ದಯವಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.